ಕಡಿಮೆ ಆಗಿದೆ. ನಮ್ಮ ಯೋಗ್ಯತೆ ಅಳೆಯೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ಯಾವ್ದ್ರಿ? ನಿಮ್ಮ ಟೆಕ್ಸ್ಟ್ ಬುಕ್ ಗಿಂತ ನಮ್ಮ ಪಂಚಾಂಗದ ಮೇಲೂ. ಅರ್ಧ ಗಂಟೆ ನಿಮ್ ಟೆಸ್ಟ್ 3 ಅವರ್ ನಿಮ್ ಎಕ್ಸಾಮ್ ಅಲ್ಲಿ ನಮ್ ಯೋಗ್ಯತೆ ಏನ್ರಿ ಅಳಿತೀರಾ ನೀವು? ಹಾ, ನಾನ್ ಸಂಗೀತ ಹಾಡಿದ್ರೆ ನಿಮ್ಗೆ ಹಾಡಕ್ ಬರುತ್ತೇನ್ರಿ? ಅಲ್ಲ, ನಾನ್ ಮಾಡುವ ರುಚಿ ರುಚಿಯಾದ ಅಡಿಗೆ ಹಾಗೆ ನಿಮ್ಮಿಂದ ಮಾಡೋಕ್ ಸಾಧ್ಯ ಉಂಟಾ? ನಾನ್ ಟೈಲರಿಂಗ್ ಮಾಡಿದ ಹಾಗೆ ನಿಮಗ್ ಮಾಡಕ್ಕಾಗತ್ತಾ? ಅಲ್ಲ, ಮಕ್ಕಳು ಓದ್ಲಿ ಅನ್ನೋ ಹಠಕ್ ಬಿದ್ದು ಇಲ್ಲಿಗೆ ಬಂದ್ರೆ ನೀವು ನಮ್ಮ ಯೋಗ್ಯತೆ ಅಳಿಯೋ ಮಾತಾಡ್ತೀರೇನ್ರಿ? ನೋಡಿ, ಅವರವರ ಶಕ್ತಿ ಅವರವರ ಯೋಗ್ಯತೆನ ಬೆಳೆಸೋದು ನೀವು ಕೂಡ ಈ ಟೆಸ್ಟ್ ಎಕ್ಸಾಮ್ಗಳಲ್ಲ. ಹೌದು. ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ನೀವೇ ಹೇಳ್ಬಿಟ್ರಿ. ನಿಮ್ಮ ಮಕ್ಕಳಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ, ಅವನಿಗೆ ಮ್ಯಾಥ್ಸ್ ಮುಖ್ಯ ಅಲ್ಲ. ಒಬ್ಬ ಆಂಟ್ರಪ್ರೂನರ್ ಇದ್ದಾನೆ, ಅವನಿಗೆ ಇಂಗ್ಲಿಷ್ ಲಿಟ್ರೇಚರ್ ಅವಶ್ಯಕತೆ ಇಲ್ಲ. ಒಬ್ಳು ಡಾನ್ಸರ್ ಇದ್ದಾಳೆ, ಅವಳು ಕೆಮಿಸ್ಟ್ರಿ ಬೇಕಾಗಿಲ್ಲ. ನಿಮ್ಮ ಮಕ್ಕಳಲ್ಲಿ ಅಥ್ಲೆಟ್ಸ್ ಇದ್ದಾರೆ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು, ಫಿಸಿಕ್ಸ್ ಅಲ್ಲ. ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಒಳ್ಳೇದೇ, ತೆಗಿಲಿಲ್ಲ ಅಂದ್ರೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ನ ದೂರ ಮಾಡಬೇಡಿ, ಅವ್ರನ್ನ ಜಡ್ಜ್ ಮಾಡಬೇಡಿ. ನೀವು ನಂಬಿರೋದು ನೀವು ನಿಮ್ಮ ಮಕ್ಕಳ ಮೇಲೆ ಹೇರಿರೋ ಕನಸನ್ನ, ನಾನು ನಂಬಿರೋದು ಅವ್ರು ಕಂಡಿರೋ ಕನಸನ್ನ. ಎಕ್ಸಾಮ್ ಹೆಸರಲ್ಲಿ ಅವ್ರ ಕನಸುಗಳನ್ನ ದೂರ ಮಾಡಬೇಡಿ. ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಆಡ್ತಾರೆ ಹಾಡ್ತಾರೆ ಅಂತ ಕೋಚಿಂಗ್ ಕೊಡಿಸ್ತೀರಾ, SSLCಗೆ ಬಂದ್ಮೇಲೆ ಎಲ್ಲ ಕಟ್ ಮಾಡಿಬಿಡ್ತೀರಾ. ನೀವೇ ಕನಸು ಹುಟ್ಟಾಕಿ ನೀವೇ ಸಾಯಿಸ್ತೀರಾ. ನೀವೇ ನಿಮ್ಮ ಮಕ್ಕಳನ್ನ ನಂಬಲಿಲ್ಲ ಅಂದ್ರೆ ಈ ಜಗತ್ ನಂಬಲ್ಲ.